ಇದೊಂದು ಬೌದ್ಧಿಕ ಬೆಳವಣಿಗೆಯ ಚಟುವಟಿಕೆ. ಈ ಚಟುವಟಿಕೆಯನ್ನು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿಸಬಹುದು. ಈಗ 3 ರಿಂದ 4 ವರ್ಷದ ಮಕ್ಕಳಿಗೆ 2 ವಸ್ತುಗಳನ್ನು ಉಪಯೋಗಿಸಿ ಯಾವ ರೀತಿ ಚಟುವಟಿಕೆ ಮಾಡಿಸಬಹುದು ಎಂದು ನೋಡೋಣ. ಮಕ್ಕಳಿಗೆ ಒಂದು ಮಾದರಿಯನ್ನು ತೋರಿಸಿ ಆ ಮಾದರಿ ಪುನರಾವರ್ತಿಯಾಗುವಂತೆ ಹೇಳಬೇಕು. ಮಕ್ಕಳಿಗೆ ಆ ಮಾದರಿಯನ್ನು ಮುಂದುವರಿಸಲು ಹೇಳಿ. ಈಗ ನಾವು 4 ರಿಂದ 6 ವರ್ಷದ ಮಕ್ಕಳಿಗೆ ಇದೇ ಚಟುವಟಿಕೆಯನ್ನು 3 ರಿಂದ 4 ವಸ್ತುಗಳನ್ನು ಉಪಯೋಗಿಸಿ ಮಾಡಿಸೋಣ. ಈ ಚಟುವಟಿಕೆಯು ಮಕ್ಕಳಲ್ಲಿ ತಾರ್ಕಿಕವಾಗಿ ಯೋಚನೆ ಮಾಡಲು ಸಹಾಯ ಮಾಡುತ್ತದೆ. ನೀವು ಈ ಮಾದರಿಗಳನ್ನು ಹಾಳೆಗಳಲ್ಲಿ ಬರೆದು ತೋರಿಸಬಹುದು. ಮಕ್ಕಳು ಅವುಗಳನ್ನು ನೋಡಿ ಅದೇ ಮಾದರಿಗಳನ್ನು ಪುನರಾವರ್ತಿಸಬಹುದು.